ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಮುಸ್ಸಂಜೆ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಮುರಳಿಯವರೇ, ಯಾರನ್ನ ಕರೆಸಿದ್ದೀರಾ, ಯಾರು ಬಂದಿದ್ದಾರೆ, ಯಾರ ಜೊತೆ ನಾವು ಮಾತಾಡಬೇಕು ಅಂತ ನೀವೆಲ್ಲ ಕಾಯ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನಟ, ನಿರ್ದೇಶಕ, ಕಲಾ ನಿರ್ದೇಶಕ, ಏನೇನು ಹೇಳಬೇಕು ಅಂದರೆ ಒಳ್ಳೆ ಒಂದು ನಿರೂಪಕರು, ಒಂದು ಅಷ್ಟುದ್ದ ಹೇಳಬೇಕು. ಅದೆಲ್ಲ ಹೇಳೋದಕ್ಕಿಂತ ಮೊದಲು ಒಂದು ಬಹುಮುಖ ಪ್ರತಿಭೆ, ಒಂದು ಒಳ್ಳೆ ನಟ, ಒಂದು ಒಳ್ಳೆ ಕಲಾವಿದನ್ನ ಕರೆಸಿದ್ದೀವಿ. ಅವ್ರ ಜೊತೆ ನೀವು ಮಾತಾಡ್ಬೋದು. ಅವ್ರ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ಪರಿಚಯ ಇರೋ ಅಂಥವ್ರು, ಕನ್ನಡ ನಾಡಿನ ಪ್ರತಿಯೊಬ್ಬರಿಗೂ ಗೊತ್ತಿರೋಂಥ ಅರುಣ್ ಸಾಗರ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಅರುಣ್ ಸಾಗರ್ ಅವರ ಪರಿಚಯ ಮಾಡ್ಕೊಡುವಂಥ ಅವಶ್ಯಕತೆ ಇಲ್ಲ. ಎಲ್ಲಾದರೂ ಒಂದು ನಮ್ಮ ಕನ್ನಡ ನಾಡಿನ ಸೊಬಗಿನ ಒಂದು ಒಳ್ಳೆ ಸೆಟ್ ಇದೆ ಅಂದರೆ ಅಲ್ಲಿ ಅರುಣ್ ಅವರ ಕೈವಾಡ ಇರುತ್ತೆ. ಒಂದು ಒಳ್ಳೆ ಪ್ರತಿಭೆ ಬೇಕು ಕನ್ನಡದಲ್ಲಿ ಅಂದರೆ ಅಲ್ಲಿ ಅರುಣ್ ಅವರು ಕಾಣಿಸ್ಕೊಳ್ತಾರೆ. ಸಾಕಷ್ಟು ಚಲನಚಿತ್ರಗಳಿಗೆ ಸೆಟ್ಗಳನ್ನ ಹಾಕಿರುವಂಥದ್ದು, ಕಲಾ ನಿರ್ದೇಶನ ಮಾಡಿರುವಂಥದ್ದು, ಜೊತೆಗೆ ಎಲ್ಲೋ ಒಂದು ಕಡೆ ಇವ್ರ ಅಭಿನಯ ನೋಡಿದಾಗ ಓಹೋ ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡ್ತಾರೆ ಇವರು, ಒಳ್ಳೆ ಟ್ಯಾಲೆಂಟ್ ರೀ, ಎಂಥ ಎನರ್ಜಿ ರೀ ಅವ್ರಿಗೆ ರೀ, ಸಿಕ್ಕಾಪಟ್ಟೆ ಸಖತ್ತಾಗಿ ಮಾಡ್ತಾರೆ ಅಂತ ನೀವೆಲ್ಲ ಮಾತಾಡ್ಕೊಳ್ತಾ ಇರ್ತೀರಾ. ಇಷ್ಟೊಂದು ಮಾತಾಡ್ಕೊಳ್ಳೋ ಅಂಥ ವ್ಯಕ್ತಿ ಜೊತೆ ನೀವು ಮಾತಾಡಬೇಕಾದ್ರೆ ನಮ್ಮ ಸಂಖ್ಯೆಗೆ ಫೋನ್ ಮಾಡಿ. ನಮ್ಮ ಜೊತೆಗಿದ್ದಾರೆ ಅರುಣ್ ಸಾಗರ್ ಅವರು. ಅವ್ರ ಜೊತೆ ಮಾತಾಡ್ತಾ ನಮ್ಮ ಇವತ್ತಿನ ಮುಸ್ಸಂಜೆ ಮಾತು ಕಾರ್ಯಕ್ರಮನ ಶುರು ಮಾಡ್ತಾ ಇದೀವಿ. ಅರುಣ್ ನಮಸ್ಕಾರ. ನಮಸ್ಕಾರ. ಅರುಣ್ ಅವರ ಪರಿಚಯ ಹೇಳಿದೆ. ಅರುಣ್ ಎಲ್ಲಿಂದ ಶುರು ಮಾಡಬೇಕು, ಎಲ್ಲಿಂದ ಎಂಡ್ ಮಾಡಬೇಕು ಅಂತ ಗೊತ್ತಿಲ್ಲ. ನಾನು ಹೇಳಿದೆ ಅರುಣ್ ಸಾಗರ್ ಬರ್ತಾರೆ ಅಂದ್ರೆ ಅರ್ಧ ಗಂಟೆ ಎಲ್ಲ ಸಾಲಲ್ಲಪ್ಪ, ಮಿನಿಮಮ್ 1 ಅವರ್ ಬೇಕು, ಸಿಕ್ಕಾಪಟ್ಟೆ ಮಾತಾಡಬೇಕು ಅಂತ. ಓಕೆ, ಇಷ್ಟೊಂದು ಎನರ್ಜಿ ಈ ಕಡೆ ಕಲಾ ನಿರ್ದೇಶನ. ಆದರೆ ನಿಮ್ಗೆ ತುಂಬಾ ಜನಕ್ಕೆ ಗೊತ್ತಿಲ್ಲ, ಜನ್ಮದ ಜೋಡಿನಲ್ಲಿ ಇವ್ರು ಆಕ್ಟ್ ಮಾಡಿದ್ದಾರೆ. ಅವಾಗೆಲ್ಲ ಯಾರಿಗೂ ಗೊತ್ತೇ ಇರಲಿಲ್ಲ. ಆಮೇಲೆ 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 ಆ ಕೂದಲು ಬೆಳೀತಾ 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 ಅವ್ರ ಪ್ರತಿಭೆನೂ ಅಷ್ಟೇ ಪ್ರಕಾರವಾಗಿ ಬೆಳೆದ್ಬಿಟ್ಟಿದೆ. ಓಕೆ, ಒಳ್ಳೆ ಮಿಮಿಕ್ರಿ ಆರ್ಟಿಸ್ಟು, ತುಂಬ ಕಷ್ಟಪಟ್ಟು ಬಂದಿದ್ದೀರಾ. ಊಟ ತಿಂಡಿ ಇಲ್ಲದೆ ಸೆಟ್ಟಲ್ಲಿ ಮಲ್ಕೊಂಡು ಬಂದಿರುವಂಥ ಪ್ರತಿಭೆ, ಯಾರದೇ ಒಂದು ಸಹಾಯ ಹಸ್ತ ಆಗಲಿ ಅಥವಾ ಒಂದು ಗಾಡ್ ಫಾದರ್ ಇಲ್ಲದೆ ಇರುವಂಥದ್ದು, ಇವೆಲ್ಲ ಒಂದು ಕಷ್ಟಪಟ್ಟು ಬಂದಿರೋ ಪ್ರತಿಭೆ ಯಾರು ಅಂದರೆ ಅರುಣ್ ಸಾಗರ್. ಇದೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ನಿಮ್ಮ ಜೊತೆ ಮಾತಾಡೋಕ್ಕೆ ತುಂಬ ಜನ ಕಾಯ್ತಿದ್ದಾರೆ. ಇಷ್ಟೊಂದು ಎನರ್ಜಿ ಎಲ್ಲಿಂದ ಬಂತು? ಇಷ್ಟೊಂದು ಎನರ್ಜಿ ಬಂದಿರೋದು ಹಸುವಿನಿಂದ. ಎಸ್, 2 ಥರದ ಹಸು ಇರ್ತೀನಿ. ನೀವು ಹೇಳಿದ್ರಲ್ಲ ಕಷ್ಟ ಅಂತ. ಎಸ್ ಸರ್. ಜಗತ್ತಿನಲ್ಲಿ ವೀಕ್ಷಕರೇ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಬಡತನ ಅನ್ನೋದು ಆ್ಯಕ್ಚುಲಿ ಇಲ್ಲ, ಸೋಮಾರಿತನ ಅನ್ನೋದಿದೆ. ಎಸ್ ಸರ್. ಸೋಮಾರಿತನ ಯಾವಾಗ ಮೀರಕ್ಕೆ ಶುರು ಮಾಡ್ತೀರಿ ಆವಾಗ ನಿಮಗೆ ಎನರ್ಜಿ ತನ್ನಿಂದ ತಾನೇ ಬರೋಕ್ಕೆ ಶುರುವಾಗುತ್ತೆ. ನಮ್ಮ ಸೋಮಾರಿತನಗಳನ್ನು ಬಿಡಬೇಕು. ಸೋಮಾರಿತನ ಬಿಡ್ತಾ ಇದ್ದಂಗೆ ಇದನ್ನು ನಾನು ಚಿಕ್ಕಂದಿನ ನಮ್ಮ ತಾಯಿ, ನನ್ನ ಊರು ಕಲಿಸಿದ್ದು. ಏನಾದರೂ ಮಾಡ್ತಿರ್ಬೇಕು. ಈಗ ನಾನು ಏನೋ ಒಂದು ಚಿಕ್ಕ ಹುಡುಗನಿಂದ ನೋಡಿದ್ರೆ ನಮ್ಮ ಮನೆ ಎದುರುಗಡೆ ಹಿಂಗೆ ಬಂದು ಎದುರುಗಡೆ ನಿಂತು ಒಂದು ದ್ವಾರಕನಾಥ್ ಕಲಾಮಂದಿರ ಅಂತ ಒಂದು ಕಲಾಮಂದಿರ ಇರಲಿಲ್ಲ, ಒಂದು ಸ್ಟೇಜ್ ಇತ್ತು. ನಾವು ದ್ವಾರಕನಾಥ್ ಕಲಾಮಂದಿರ ಸುಮ್ಮನೆ ನಿಂತ್ಕೊಂಡ್ರೆ ಅಲ್ಲಿ ಕಂಪ್ನಿ ನಾಟಕಗಳು ಬರೋದು, ಯಕ್ಷಗಾನ ಬರೋದು, ಇದು ಬರೋದು, ಅದೆಲ್ಲದು ಬಂದರೆ ನಮ್ಮನೆ ಇರೋ ಜಾಗದಲ್ಲಿ ನಾನೊಬ್ಬನೇ ಹೆಚ್ಚು ಅದಕ್ಕೆ ಅಟ್ಯಾಚ್ ಆಗೋನು. ಅಲ್ಲಿ ಹೋಗಿ ನಿಂತ್ಕೊಂಡು ಅವ್ರು ಏನು ಮಾಡ್ತಾರೆ ನೋಡೋದ್ರೊಳಗೆ ಅವ್ರು ನನಗೆ ಪರಿಚಯ ಮಾಡ್ಕೊಂಡ್ಬಿಡ್ತಿದ್ದೆ. ನಾನು ಸೆಟ್ ಹಾಕೋದಲ್ಲ ಹೆಂಗೆ ಕೇಳ್ತೀರಿ ನೀವು? ಸೆಟ್ ಹಾಕೋದೆಲ್ಲ ಅದೊಂಥರ ನನಗೆ ನನ್ನ ಊರಿಂದನೇ ಬಂದಿರೋದು. ಅದು ಐಡಿಯಾ ಜೊತೆಗೆ ನನಗೆ ಗೊತ್ತಿರಂಗೆ ರಂಗಾಯಣದ ಟಚ್ ಇರ್ಬೋದಲ್ಲ? ಹೌದೌದು, ರಂಗಾಯಣದ ಟಚ್. ನನಗೆ ಫಸ್ಟ್ ಶುರುವಾಗಿರೋದು ನಮ್ಮ ಮನೆ ಹತ್ತಿರದ ನಾಟಕ ಕಂಪ್ನಿಗಳು ಬರೋದಲ್ಲ, ಅಲ್ಲೆಲ್ಲ ಮಾಡ್ಬೇಕಾರೆ ಈ ಪರದೆ ಬರೆಯೋರಿಗೆ ಆಮೇಲೆ ಬ್ಯಾನರ್ ಬರೆಯೋರಿಗೆಲ್ಲ ಬಣ್ಣ ತರ್ಕೊಂಡು ನನ್ನನ್ನೇ ಕರ್ಕೊಂಡು ಹೋಗಿ. ಇನ್ನು ಚಿಕ್ಕ ಹುಡುಗ ನಾನು, ಬಾರ್ಲೆ ಮಗನ, ಎಲ್ಲ ಐತ್ಲೆ ಬಣ್ಣ, ಎಲ್ಲ ಐತ್ಲೆ ಅದು, ಎಲ್ಲ ಐತ್ಲೆ ಇದು, ರೀಪರ್ ಎಲ್ಲ ಐತ್ಲೆ ಅಂತ ಕರ್ಕೊಂಡು ಹೋಗೋರು. ನಾನು ಅವ್ರ ಜೊತೆ ಕೈ ಹಿಡ್ಕೊಂಡು, ಇಲ್ಲ ಅವ್ರು ಸೈಕಲ್ ಹಾಕೊಂಡು, ನನಗೆ ಮುತ್ತಣ್ಣ ಅಂತ ಒಬ್ಬರು, ಅವ್ರಿಗೆ ಆಕ್ಚುಲಿ ಒಂದು ಕಣ್ಣಿರಲ್ಲ, ಒಂದು ಕಣ್ಣಿಗೆ ಬಟ್ಟೆ ಹಾಕೊಳ್ಳೋರು. ಅವರು ತುಂಬಾ ಒಳ್ಳೆ ಆರ್ಟಿಸ್ಟ್. ನಾನು ಅವ್ರ ಹತ್ರನೇ ಕಲ್ತಿರೋದು ಇದೆಲ್ಲ. ಇನ್ನೊಬ್ರು ಕೃಷ್ಣ ಡಾಗಿಸ್ನಲ್ಲಿ ಮಲ್ಕಪ್ನವ್ರು, ನಾನು ಸೈನ್ ಬೋರ್ಡ್ ಎಲ್ಲ ಬರೀತಾ ಇದ್ದೆ. ಥಿಯೇಟ್ರಿಗೆಲ್ಲ ಹೋಗಿ ಬರೆಯೋದು. ನಮ್ಗೆ ಸಿನಿಮಾ ನೋಡಿ ಹುಚ್ಚು ಬೇರೆ. ಬೋರ್ಡ್ ಅವ್ರೇನೋ ಬರೀತಾ ಇದ್ರೆ ಅದಕ್ಕೆ ಬಣ್ಣ ತುಂಬಿದ್ರೆ ನಮ್ಮನ್ನು ಫ್ರೀ ಆಗಿ ಬಿಡೋರು ಒಳಗೆ. ಹಂಗೆ ಕಲ್ತಿದ್ದು. ಚಿತ್ರಕಲಾ ಪರಿಷತ್ ನಮಗೆ ಎಲ್ಲೂ ನಮ್ದು ಏನ್ ಗೊತ್ತಾ ಗುರುಗಳೇ, ನಾನು ಕಲ್ತಿರೋದೆಲ್ಲ ಬೀದಿಯಲ್ಲ, ಅದಕ್ಕೆ ಬೀದಿಯೇ ಬೋಧಿ ಅಂತ ಹೆಸರಿಟ್ಕೊಂಡ್ಬಿಟ್ಟಿದ್ದೀನಿ. BV ಕಾರಂತರು ನಿಮ್ ಜೊತೆಗೆ ರಂಗಾಯಣ ರಘು ಆಗ್ಬೋದು, ಮಂಡ್ಯ ರಮೇಶ್ ಆಗ್ಬೋದು, ಇವರೆಲ್ಲ ನಿಮ್ಮ ಸ್ನೇಹಿತರು. ಹೆಂಗಿತ್ತು ಒಡನಾಟ ಎಲ್ಲ? ತುಂಬಾ ಚೆನ್ನಾಗಿತ್ತು. ಈಗಲೂ ನಾವೆಲ್ಲರೂ ಒಳ್ಳೆ ತುಂಬಾ ಚೆನ್ನಾಗಿರುವಂತ ಬದುಕನ್ನೇ ಬದುಕ್ತೀವಿ ಒಟ್ಟಿಗೆಲ್ಲ ಸೇರಿದಾಗಲಂತೂ. ಆ ಥರದ್ದು. ಆಮೇಲೆ ಕಾರಂತರು ಒಂಥರ ಅದೇ ಹೇಳ್ತಾರಲ್ಲ, ಅವಧೂತ್ ಅಂತಾರ ಅವರು. ಅವ್ರ ಕೈಗಳು ನೋಡಿ. ಕಾರಂತರಂಥವರ ಶಿಷ್ಯಂದು ನಶರುದ್ದೀನ್ ಶಾ, ಶಬನಾಜ್ಮಿ, ಇವತ್ತಿನ ಮಹಾನ್ ರಾಜ್ ಬಬ್ಬರ್, ಸ್ಮಿತಾ ಪಾಟೀಲ್, ಈವನ್ ಅಮಿತಾಬ್ ಬಚ್ಚನ್ ಅಂತವರು ಕೂಡ ಸಬರಮತಿ ಅನ್ನುವಂಥದ್ರ ಮೇಲೆ ಡಾಕ್ಯುಮೆಂಟ್ರಿ ಮಾಡ್ಬೇಕಾದ್ರೆ ₹1 ತೊಗೊಂಡಿದ್ರಂತೆ ಕಾರಂತರ ಹತ್ರ ವಾಯ್ಸ್ ಓವರ್ ಕೊಡೋದಕ್ಕೆ. ಅಂದ್ರೆ ಅಂತ ಮಹಾನ್ ಕಲಾವಿದ. ಇಳೆಯರಾಜ ಅವರು ಒಂದ್ಸರಿ, ನಾನು ಭೂಮಿಗೀತ ಅನ್ನುವ ಸಿನಿಮಾ ಆರ್ಟ್ ಡೈರೆಕ್ಟರ್, ಭೂಮಿಗೀತಾಗೆ ಒಂದು ನ್ಯಾಷನಲ್ ಅವಾರ್ಡ್ ಕೂಡ ಕೇಸರಿ ಅವ್ರ ಸಿನಿಮಾ, ಅದಕ್ಕೆ ಕೂಡ ನಾನು ಕೆಲಸ ಮಾಡಕ್ ಹೋದಾಗ, ನೀವು ಈ ಹುಡುಗನ್ ನೋಡಿದ್ರೆ ಯಾರೋ ನಾಟಕದ ಒಂಥರ ಕಾಣಿಸ್ತು. ಗಡ್ಡ ಎಲ್ಲ ಬಿಟ್ಕೊಂಡಿದ್ದೆ. ಗಡ್ಡ ಅಯ್ಯೋ ತುಂಬಾ ಗಡ್ಡ, ಕೂದಲು ಅಷ್ಟು ಬಿಟ್ಟಿರ್ಲಿಲ್ಲ. ಒಂದು ಹವಾಯಿ ಚಪ್ಪಲಿ, ಒಂದು ಪೈಜಾಮ ಇಲ್ಲ ಜೀನ್ಸ್ ಪ್ಯಾಂಟ್, ಒಂದು ಜುಬ್ಬ, ಒಂದು ಬ್ಯಾಗ್ ಅಲ್ಲ, ಅದು
ಇದ್ದಿದ್ದೆ. ಯಾಕಂದ್ರೆ ಜುಬ್ಬ ಯಾಕೆಂದ್ರೆ ಬಹಳ ಮಜವಾದ್ದು. ಜುಬ್ಬ ಜಾಸ್ತಿ ಡಾರ್ಕ್ ಕಲರ್ ತಗೋತಾ ಇದ್ವಿ. ಒಂದ್ ವಾರ ಒಗಿತಿರಲ್ಲ, ಕೊಳೆ ಆದ್ರೆ ಕಾಣಬಾರ್ದು ಅವನು ಹಂಗೆ. ಓಕೆ, ಕೊಳೆ ಆದ್ರೂ ಕಾಣಬಾರ್ದು, ಜುಬ್ಬ ಒಗಿತಾರಿಲ್ಲ. ಇವ್ರ ಜೊತೆ ಮಾತಾಡ್ಬೇಕು ಅಂತ ತುಂಬಾ ಜನ ಕಾಯ್ತಾ ಇದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಅರುಣ್ ಸಾಗರ್ ಅವರಿದ್ದಾರೆ, ಕಲಾ ನಿರ್ದೇಶಕರು. ಜೊತೆಗೆ ಅದೆಲ್ಲ ತುಂಬಾ ದೊಡ್ಡದಾಗೆಲ್ಲ ಹೇಳ್ಬೇಕಾಗುತ್ತೆ. ಕಲಾ ನಿರ್ದೇಶಕರು ಅಂತ ಹೇಳಿದ್ರೆ ಸಾಲಲ್ಲ, ಒಳ್ಳೆ ಒಂದು ನಿರೂಪಕರು, ಜೊತೆಗೆ ಒಳ್ಳೆ ಒಂದು ಕಲಾವಿದರು, ಒಳ್ಳೆ ನಟರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಇವ್ರ ಜೊತೆ ಮಾತಾಡ್ಬೇಕು ಅಂತ. ಹಲೋ ಹಲೋ, ನಮಸ್ಕಾರಮ್ಮ. ನಮಸ್ಕಾರ ಸರ್. ತಮ್ಮ ಹೆಸರು ಗೊತ್ತಾಗಿಲ್ಲ? ಹಲೋ ಸರ್. ಹಾ, ಹೇಳಿ ಮುರಳಿನೇ ಮಾತಾಡ್ತಾ ಇದ್ದೀನಿ. ಇವತ್ತು ಏನು ಅಡಿಗೆ ಮಾಡಿದ್ರಲ್ಲ ಸರ್, ತುಂಬಾ ಚೆನ್ನಾಗಿದೆ. ಏನು ಚಂದ್ರಹಾರ? ಹೌದಾ, ನೋಡಿದ್ರ ಚಂದ್ರ ನೋಡಿದ್ರಾ? ಹೌದು ಸರ್, ಅದನ್ನ ಮಾಡ್ಲಿಕ್ಕೆ ನಾವು ಕೂಡ ಟ್ರೈ ಮಾಡ್ತಾ ಇದ್ದೇವೆ ಈಗ. ಮಾಡಿ ಮಾಡಿ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ, ಮಾಡಿ. ಅದು ತುಂಬಾ ಈಸಿ ಕೂಡ. ಆಮೇಲೆ ಅರುಣ್ ಸಾಗರ್ ಜೊತೆ ಮಾತಾಡ್ತೀರಾ? ಹಲೋ ನನ್ ಮಗಳಿಗೆ ತುಂಬಾ ಇಷ್ಟ. ಹೌದಾ, ಮಾತಾಡ್ಸಿ. ಹೌದು ಸರ್. ನಿಮ್ಗೆ ಏನ್ ಸರ್ ಸ್ವೀಟ್ಸ್ ಅಂದ್ರೆ ಇಷ್ಟ ಇಲ್ಲ? ಯಾರಿಗೆ? ನಿಮ್ಗೆ? ನನಗೆ ಸ್ವೀಟ್ ಅಂದ್ರೆ ತುಂಬಾ ಇಷ್ಟ. ಮಗಳು ಮಾತಾಡ್ತಾಳೆ ಸರ್, ಹಾ, ನೋಡಿ. ಕೊಡಿ. ಹಲೋ. ಅಲ್ಲ ಸರ್. ಹಾ, ಹಲೋ ರೇ, ಮಾತಾಡ್ರೆ. ಹಲೋ ಹಲೋ, ಹೇಳಪ್ಪ. ನೀವು ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತೀರಾ ನಂಗೆ. ಹಲೋ. ಹಾ, ಹೇಳಿ. ಹೇಳ್ರಿ. ಕೇಳುದಿಲ್ವಾ ಸರ್? ಕೇಳ್ತಾ ಇದೆ, ನೀವು ಮಾತಾಡಿ. ಸರ್, ನಿಮ್ದು ಸಿಂಗಿಂಗ್ ಶೋ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್. ಥ್ಯಾಂಕ್ ಯು ಅಮ್ಮ. ಅಲ್ಲ ಸರ್, ನೀವು ಆಕ್ಟಿಂಗ್ ಬೈ ಬರ್ತೆ ಕಲ್ತದ್ದ ಸರ್? ಹಾ, ನಾನು ಮನುಷ್ಯ ಯಾವಾಗಲೂ ಎಲ್ಲರೂ ನೀವು ಬರ್ತಾದ್ಮೇಲೆ ಎಲ್ಲರೂ ಕೈ ಹುಟ್ಟಿದ್ಮೇಲೆ ಹುಟ್ಟಕ್ಕಿಂತ ಮುಂಚೆ ಯಾವುದು ನಮ್ಮೊಳಗೆ ಹುಟ್ಟೋದಿಲ್ಲ. ಓಕೆ, ಥ್ಯಾಂಕ್ ಯು ಮೇಡಮ್. ಬ್ರಹ್ಮಾವರದಿಂದ ಫೋನ್ ಮಾಡಿದ್ದೀರಾ, ನಿಮ್ಗೊಂದು ಬಹುಮಾನ ಮಾಡಿದೆ. ಮುಳಿಯ ಜ್ಯುವೆಲರ್ಸ್ ಅವರ ಆಕರ್ಷಕ ಬಹುಮಾನ ನಿಮಗೆ ಕೊಡ್ತಾ ಇದೀವಿ. ನಮ್ಮ ಮಡಿಕೇರಿ, ಪುತ್ತೂರು, ಸುಳ್ಯದಲ್ಲೆಲ್ಲ ಇವರು ಸಿಕ್ಕಾಪಟ್ಟೆ ಶೋರೂಮ್ ಇದೆ. ಜೊತೆಗೆ ಬೆಂಗಳೂರಿನ ಡಿಕನ್ಸನ್ ರಸ್ತೆ ಮಣಿಪಾಲ್ ಸೆಂಟ್ರಲ್ ಕೂಡ ಇವರು ಶೋರೂಮ್ ಇದೆ. ನಿಮಗೆ ಬಹುಮಾನ ತಲುಪಿದೆ. ಥ್ಯಾಂಕ್ ಯು ಮೇಡಮ್. ಜೊತೆಗೆ ಅರುಣ್, ಮತ್ತೆ ಬರೋಣ. ರಂಗಾಯಣದ ಜೊತೆ ಕಲಿತಾ ಇದ್ರಿ, ಆಮೇಲೆ ಫಸ್ಟು ನೀವು ನಿರ್ದೇಶನ ಮಾಡಿದಂಥದ್ದು, ಕಲಾ ನಿರ್ದೇಶನ ಮಾಡಿದಂಥದ್ದು ಯಾವುದು? ಭೂಮಿಗೀತ ಫಿಲ್ಮ್. ಅದಕ್ಕೆ ಅವಾರ್ಡ್ ಬೇರೆ ಬಂತು. ಹೌದು. ಆದ್ರೆ ಜನಕ್ಕೆ ಗೊತ್ತಾಗಿದೆ ಯಾವಾಗ, ಅರುಣ್ ಅವರು ಮಾಡ್ತಾರೆ. ಇಲ್ಲ, ಭೂಮಿಗೀತದಲ್ಲಿ ಆಕ್ಚುಲಿ ಭೂಮಿಗೀತ ಚಿತ್ರಕ್ಕೆ ಬೆಸ್ಟ್ ಎನ್ವೈರನ್ಮೆಂಟಲ್ ಸಿನಿಮಾ ಅಂತ ಬಂತು. ಓಕೆ. ಬಟ್ ಸಿನಿಮಾ ರಿಲೀಸ್ ಆಗೋದಕ್ಕಿಂತ ಮುಂಚೆ ನನ್ನ ಪತ್ರಕರ್ತರು ಬಂದು ಸೆಟ್ಸ್ಗಳು ನೋಡಿದ್ರು. ನಾನು ಹಾಕಿರೋ ಸೆಟ್ಸ್ ಓಕೆ. ಒಂದು ಟ್ರೈಬಲ್ ವಿಲೇಜ್ ಕ್ರಿಯೇಟ್ ಮಾಡಿದ್ದೆ. ಓಕೆ. ಅಲ್ಲೇ ಇದ್ಬಿಟ್ಟಿದ್ದೆ ನಾನು. ಅದನ್ನು ನೋಡಿ ಇಡೀ ಮೀಡಿಯಾ ಎಷ್ಟು ಒಳ್ಳೆಯ ರಿಪೋರ್ಟ್ ಬರೀತು ಅಂದ್ರೆ ನಾನು ಹಾಗಿತ್ತು ಸೆಟ್ ಅಂತ. ಗೌರಿಶಂಕರ್ ಬಂದಿದ್ರು, PC ಶ್ರೀರಾಮ್ ಬಂದು ಒಂದ್ಸರಿ ನೋಡ್ಕೊಂಡು ಹೋಗಿದ್ರು. ಇದೆಲ್ಲದ್ರಿಂದ ನೋಡಿ ಆ ಸೆಟ್ಟಿನ ಬಗ್ಗೆನೇ ತುಂಬಾ ಮಾತಾಯ್ತು. ಆಕ್ಚುಲಿ ಭೂಮಿಗೀತದಲ್ಲಿ ಹೀರೋ ಆಗಿ ಆಕ್ಟ್ ಮಾಡ್ಬೇಕಾಗಿತ್ತು. ನಾನು ಹಂಚಿಕಡ್ಡಿ ಇದ್ದಂಗಿದ್ದೆ, ಇನ್ನೂ ತೆಳ್ಳಗಿದ್ದೆ ನೋಡೋದಕ್ಕೆ. ಕೊನೆಗೆ ಅವರು ಪಾಪ ಹಿಂಗ ಆಗಲ್ಲ, ಸಿನಿಮಾ ಅಂದ್ರೆ ಹಂಗಿರ್ಬೇಕು, ಒಳ್ಳೆ ಆಕ್ಟ್ ಮಾಡ್ತಾರೆ, ಬಟ್ ಬೇಡ ಅಂತ ಬಿಟ್ಟು ಮತ್ತೆ 3 ತಿಂಗಳು ಸಿನಿಮಾ ಶುರು ಆಗ್ಬೇಕಾದ್ರೆ ಆರ್ಟ್ ಡೈರೆಕ್ಟರ್ ಅದೇ ಸಿನಿಮಾ ನಾನು ಆರ್ಟ್ ಡೈರೆಕ್ಟರ್ ಆಗಿ ಹೋಗಿದ್ದು. ನೀವು ಆರ್ಟ್ ಡೈರೆಕ್ಟರ್ ಆಗಿದ್ರಿ, ನಟನೆಗೆ ಹೆಂಗ್ ಬಂದ್ರಿ? ಇಲ್ಲ, ನಾನು ಬೇಸಿಕಲಿ ನಟನೆ. ಎಲ್ಲಿಂದ? ಹುಡ್ದಾಗ್ಲಿಂದ. ಅಲ್ಲ, ಕರೆಕ್ಟ್. ಯಾವಾಗಿಂದ ಶುರು ಮಾಡಿದ್ರಿ ನಟನೆನ? ನಾನು ಮಾಡ್ತಿದ್ದೆ, ನಾಟಕದಲ್ಲೇ ಆಕ್ಟರ್ ಆಗಿ. ನಾಟಕಕ್ಕೆ ನಮ್ಮಲ್ಲಿ ಆರ್ಕೆಸ್ಟ್ರಾ ಸ್ವಲ್ಪ ಹೇಳ್ಬೇಕು ಅಂತ. ಹೌದು, ಆರ್ಕೆಸ್ಟ್ರಾನು ಅಷ್ಟೇ. ಆರ್ಕೆಸ್ಟ್ರಾದಲ್ಲಿ ನೋಡಿ, ನಾನು ಚಿಕ್ಕ ಹುಡುಗರಿಂದ ಆರ್ಕೆಸ್ಟ್ರಾ, ನಮ್ಮ ಸಾಗರದಲ್ಲಿ ನಾಟಕ, ಆರ್ಕೆಸ್ಟ್ರಾ ಎಲ್ಲದ್ರೊಳಗೆ ಒಂದ್ಸಲ ಹಾಡು ಹೇಳ್ತಿದ್ರಾ? ಇಲ್ಲ, ನಾನು ಮಿಮಿಕ್ರಿ ಮಾಡ್ತಿದ್ದೆ, ಡಾನ್ಸ್ ಮಾಡ್ತಿದ್ದೆ, ಡಬ್ಬ ಹೊರ್ತಿದ್ದೆ, ಮೈಕ್ ಫಿಕ್ಸ್ ಮಾಡ್ತಿದ್ದೆ, ಹಾರನ್ ಫಿಕ್ಸ್ ಮಾಡ್ತಿದ್ದೆ, ಕಸ ಹೊಡಿ ಅಂದ್ರೆ ಕಸ ಹೊಡಿತಿದ್ದೆ, ಯಾರಿಗಾರು ಮೇಕಪ್ ಇದಿಲ್ಲ ಅಂದ್ರೆ ಮೇಕಪ್ ಮಾಡ್ತಿದ್ದೆ, ಯಾರಿಗಾರು ಟೀ ತಂದು ಕೊಡು ಅಂದ್ರೆ ಟೀ ತಂದು ಕೊಡ್ತಿದ್ದೆ. ನಾನೊಂಥರ ಎಲ್ಲ ಥರದ್ದು. ಅರುಣ ಅದಿಲ್ಲ ಅಂದ್ರೆ ಹೋಗೋ ಡಾನ್ಸ್ ಮಾಡೋ ಅಂದ್ರೆ ಡಾನ್ಸ್ ಮಾಡ್ಬಿಡ್ತಿದ್ದೆ. ಆ ಥರ ನಾನು. ಹೋಗೋ ಬಿಡಿ ತಗೊಂಬರ ಅಂದ್ರೆ ಅವ್ರಿಗೆ ಯಾರು ಮಾಡ್ತಾ ಇದ್ರಿ ನೀವು ಮಿಮಿಕ್ರಿ? ಆಗ ಚಿತ್ರನಟರಿಗಿಂತ ಹೆಚ್ಚಾಗಿ ಚಾಪ್ಲಿನ್ ಮಾಡ್ತಿದ್ದೆ, ಮಿಕ್ಕಿ ಮೌಸ್ ಇದು ಡಾನ್ಸ್ ಮಾಡೋದು, ಆಮೇಲೆ ಶಾಡೋ ಪ್ಲೇ ಮಾಡೋದು, ಆಮೇಲೆ ನಂದೇ ಅಲ್ಲಲ್ಲೇ ಹುಟ್ಟಾಕೋತಿದ್ದೆ. ಯಾವ್ದಾದ್ರು ಒಂದು ಸ್ವಲ್ಪ ತೋರಿಸ್ಬೋದಾ? ಹಳೇದು ಇವಾಗ ಹೊಸ ತರದಲ್ಲ ಬೇಡ, ಹಳೇದು. ಇಲ್ಲ, ಹಳೇದು ಅಂದ್ರೆ ಈ ಹಳೆ ಸಿಂಗರ್ಸ್ಗಳು ಹಾಡೋದು ಹೆಂಗೆ ಇರುತ್ತೆ ಅಂತ ತೋರಿಸಿದ. ಈಗ ಈ ನಮ್ಮ ಶಿರ್ಕಾಳಿ ಅವ್ರು ಹಾಡ್ತಾ ಇದ್ದು, ದ್ವಾರಪಾಲರ ಮರಳಿ ಬಳಿಗೊಯ್ಯುವ ಕೃಪೆಯೋ ಜಾರತನವ ಸದಿ ಬಡಿವ ಸಂಭ್ರಮದ ನೆಪವೋ, ಅದು ಆ ಥರ ಅವ್ರ ವಾಯ್ಸ್ ಇರ್ಬೋದು. ಅಥವಾ ಒಂದ್ ನಿಮಿಷ ನಿಮ್ಮ ಹತ್ರ ಮಾತಾಡ್ಬೇಕಿಲ್ಲ, ಹಂಗೆ ಇಟ್ಕೊಂಡಿರಿ. ಒಂದ್ ಯಾವ್ದೋ ಕಾಲ್ ನಿಮ್ಗೋಸ್ಕರ ಕಾಯ್ತಾ ಇದೆ. ಹಲೋ ಸರ್, ನಮಸ್ಕಾರ. ನಮಸ್ಕಾರ ಸರ್, ತಮ್ಮ ಹೆಸರು ಗೊತ್ತಾಗಿಲ್ಲ ಸರ್? ಸರ್ ಬಿಡಿ ಸರ್, ನಿಮ್ ಫ್ರೆಂಡ್ ಜೊತೆ ಮಾತಾಡಿ ಸರ್. ಅರುಣ ಅಲ್ಲಿದಾನ ಸರ್? ಕೂತಿದ್ದಾರೆ ಸರ್. ಕೊಡಿ ಮಾತಾಡಿ ಸರ್. ಹೇಳಿ ಸರ್. ಯಾರು ಹೇಳಿ ಸರ್? ತಾಳಿ ಸರ್, ಯಾರು ಹೇಳಿ ಸರ್? ಹಲೋ. ಹಂಗೆಲ್ಲ ಕನ್ನಡಕ್ಕೆ ಸಾಧ್ಯ ಇಲ್ಲ. ಕನ್ನಡಿತಾರ್ರೆ, ಅವ್ರು ಏನ್ ಅನ್ಕೊಂಡಿದ್ರ ನೀವು? ಅವ್ರ ಕಲಾವಿದ್ರು ಸ್ವಾಮಿ. ಹೇಳಿ ಸರ್, ಯಾರು ಸರ್ ಮಾತಾಡ್ತಾ ಇರೋದು? ಇಲ್ಲ, ಹುಡುಗಿರಾದ್ರೆ ಒಂದು ಪಟ್ಟಂತ ಕನ್ನಡಿತಾನೆ ಸರ್. ನನ್ನ ಕನ್ನಡಕ್ಕೆ ಸಾಧ್ಯವೇ ಇಲ್ಲ ಸರ್ ಅವನು. ಇವಾಗ ಹೇಳಿ ಸರ್, ಚಾನ್ಸ್ ಇದೆ ಸರ್? ಇಲ್ಲ, ಚಾನ್ಸ್ ಇದೆ. ನಿಮ್ ಒಳ್ಳೆ ಫ್ರೆಂಡ್ ರೀ ಅವರು. ಗೊತ್ತು, ಬಟ್ ನಿಜವಾಗ್ಲೂ ಗೊತ್ತಾ ಯಾರು? ನನ್ನ ಕನ್ನಡಕ್ಕೆ ಯಾಕೆ ಸಾಧ್ಯ ಇಲ್ಲ ಅಂತಂದ್ರೆ,
ನಾನು ನಿನ್ನಂಗೆ ಸಿಕ್ಕಾಪಟ್ಟೆ ಸುತ್ತಾಡ್ತಾ ಇರ್ತೀನಿ. ಸಿಕ್ಕಾಪಟ್ಟೆ ಧ್ವನಿಗಳು ಚೇಂಜ್ ಆಗ್ತಾ ಇರ್ತದೆ, ಸಿಕ್ಕಾಪಟ್ಟೆ ಬಣ್ಣಗಳು ಚೇಂಜ್ ಆಗ್ತಾ ಇರ್ತದೆ. ಇನ್ನು ಬಣ್ಣದ ಹುಡುಗ ಅಂತ ರಂಗಾಯಣದಲ್ಲಿ ಸಿಗ್ನೇಚರ್ ಮಾಡ್ತಿದ್ದಿಲ್ಲಪ್ಪ, ಹಾ ಆಮೇಲೆ ಸಾಗರದ ಸಿಗ್ನೇಚರ್ ಮಾಡ್ತಿದ್ದಿಲ್ಲಪ್ಪ. ಹೌದು. ಅದನ್ನೆಲ್ಲ ನೋಡ್ತಾ ನೋಡ್ತಾ ನಿನ್ನ ಬಣ್ಣಗಳನ್ನ ನಾವು ಬೆಳೆದವ್ರು ಕಣಪ್ಪ. ಹಂಗಾಗಿ ಯಾರಪ್ಪ? ಅರುಣ್ ತುಂಬಾ ಇಟ್ಬಿಡ್ತಾರೆ ಫೋನ್ ಅವರು. ಅವ್ರು ಫೋನ್ ಇಟ್ಬಿಡ್ತಾರೆ ಸರ್ ಅವರು. ಏನೇನ ಫೋನ್ ಇಟ್ಬಿಡ್ತಾರೆ ಸರ್, ನೀವ್ ಹೇಳಿಲ್ಲ ಅಂದ್ರೆ ಹೆಸರು ನಾವು. ಇಲ್ಲ ಇಲ್ಲ ಇಲ್ಲ. ರಮೇಶ್ ಮಾತಾಡ್ರೆ ಬೇಜಾರ್ ಮಾಡ್ಕೊಂಡ್ಬಿಡ್ತಾರೆ. ನಾನ್ ಕಣ ಮಂಡ್ಯ ರಮೇಶ ಮಾತಾಡ್ತಾ ಇದ್ದೀನಿ. ಅಲ್ಲೇ ನನಗ್ ಗೊತ್ತಾಯ್ತು, ನೀನ್ ಗೊತ್ತಾಗಿದ್ದಕ್ಕೆ ನಾನು ನಾಟಕ ಮಾಡ್ತಾ ಇದ್ದಿದ್ದು. ನೀನ್ ಫಸ್ಟಿಗೆ ಮಾತಾಡಲೇ ಅಂದ ತಕ್ಷಣ ಗೊತ್ತಾಗಲ್ವ ಮಂಡ್ಯ? ಈ ಮಂಡ್ಯ ನಿಜಾಲು ನನ್ನ ಇವನ ಒಡನಾಟ ಇರ್ಬೋದು, ಇದಿರ್ಬೋದು, ಸೂಪರ್. ಆಕ್ಚುಲಿ ನಾನು ಫಸ್ಟ್ ರಂಗಾಯಣ ಬಂದಾಗ ಬರೀ ಆರ್ಕೆಸ್ಟ್ರಾದ ಹೊಲಸುಗಳಲ್ಲಿ ಬಿದ್ದು, ಅಂದ್ರೆ ಆರ್ಕೆಸ್ಟ್ರಾ ಒಂದು ಹೊಲಸು ಅಂತಲ್ಲ, ಕೆಲವು ಈ ಬರೀ ಮಿಮಿಕ್ ಕಾರಂತರ ನಮ್ಮನ್ನು ಜಡಾಯಿಸಿ ಮಿಮಿಕ್ ಎಲ್ಲ ಬಿಟ್ಟು ನಿನ್ನೊಳಗಿರೋ ನಟನ ಹೊರಗೆ ತಗೊಂಬ ಅಂತ. ಅವಾಗ ನಮಗೆಲ್ಲ ಎಕ್ಸಾಂಪಲ್ ಆಗಿ ನೋಡಿ ಅವ್ನು ನೋಡು ರಮೇಶ್ ಅವರೇ. ಸರ್ ಅರುಣ್ ಸಾಗರ್ ಬಗ್ಗೆ ಏನ್ ಹೇಳ್ತೀರಾ ಸರ್? ಅರುಣ್ ಸಾಗರ್ ಬಗ್ಗೆ ಒಂದೇ ಮಾತು ಸರ್. ಹೇಳಿ ಸರ್. ಈ ಜಗತ್ತಿನಲ್ಲಿ ನಾನು ಕಂಡಿದ್ದು, ಹೇಳಿ ಸರ್. ಈ ಜಗತ್ತಿನಲ್ಲಿ ಇಷ್ಟೊಂದೆಲ್ಲ ಈ ನನ್ನ ಅರ್ಧ ಶತಮಾನದ ವಯಸ್ಸಿನಲ್ಲಿ ನನ್ನ ಜೀವನದಲ್ಲಿ ನಾನು ನೋಡಿದ್ದು, ಬಹುಶಃ ಕಥೆಯನ್ನು ಹೇಳ್ತಾ, ಹಾಡನ್ನು ಹೇಳ್ತಾ, ನಗಿಸ್ತಾ, ಅಳಿಸ್ತಾ, ಆಮೇಲೆ ಎಲ್ಲಾ ಸಂಗೀತದ ಬಗ್ಗೆ ಮತ್ತು ಜಗತ್ತಿನ ಪುಸ್ತಕಗಳ ಬಗ್ಗೆ ಮತ್ತೆ ಜೀವನಾನುಭವದ ಬಗ್ಗೆ ಮತ್ತು ಬಡತನದ ಬಗ್ಗೆ ಮತ್ತು ತಮಾಷೆ ಬಗ್ಗೆ ಎಂತೆಂತ ವಿಷಯಗಳನ್ನು ಏಕಕಾಲಕ್ಕೆ ಚಿಂತನೆ ಮಾಡಿ ಎಲ್ಲರನ್ನೂ ಕನ್ಫ್ಯೂಸ್ ಮಾಡಿ ಅವನು ಕನ್ಫ್ಯೂಸ್ ಆಗೋದು ಅಂತ ಒಬ್ಬ ಅದ್ಭುತವಾದಂತ ವಿಶೇಷವಾದ ಕ್ರಿಯಾಶೀಲ ಜೀವಿ ಸರ್. ಥ್ಯಾಂಕ್ ಯು. ನಿಮ್ಮ ಸ್ನೇಹಿತರ ಬಗ್ಗೆ ಇಷ್ಟೊಂದು ಹೇಳಿದ ಎಲ್ಲೊಂದ್ ಕಡೆ ನಮಗೂ ಖುಷಿಯಾಗಿದೆ, ಅರುಣ್ಗೂ ಖುಷಿಯಾಗಿದೆ. ಥ್ಯಾಂಕ್ ಯು ರಮೇಶ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ರಮೇಶ್ ಅವ್ರಿಗೆ. ಅದ್ಭುತವಾಗಿರುವಂತ ಒಂದು ಬಹುಮಾನ ಕೊಡ್ತಾ ಇದ್ವಿ. ಮುಳಿಯ ಜ್ಯುವೆಲರ್ಸ್ ಅವರ ಆಕರ್ಷಕ ಬಹುಮಾನ ಮಂಡ್ಯ ರಮೇಶ್ ಅವರ ಮನೆಗೆ ಹೋಗಿ ತಲುಪುತ್ತೆ. ಇನ್ನು ಅರುಣ್ ಸಾಗರ್ ಜೊತೆ ಬೇಕಾದಷ್ಟು ಮಾತಾಡಬೇಕು. ಅರುಣ್ ಸಾಗರ್ ಅವರು ಬಂದಿದ್ದಾರೆ. ಇವ್ರ ಜೊತೆ ಮಾತಾಡಕ್ಕೆ ತುಂಬಾ ಜನ ಕಾಯ್ತಾ ಇದ್ದಾರೆ. ಸರ್ ಏನ್ ಮಾತಾಡೋದು ಸರ್, ಯಾವ ವಿಷಯ ಕೇಳಿದ್ರು ಅದೆಲ್ಲ ಅದ್ರೊಳಗೆಲ್ಲ ಅರುಣ್ ಸಾಗರ್ ಇರ್ತಾರಂತೆ. ಅದಕ್ಕೆ ಯಾವ ವಿಷಯ ಬೇಕಾದ್ರೆ ಮಾತಾಡ್ಬೋದು ಅರುಣ್ ಸಾಗರ್ ಅಂತ ಹೇಳಿದೀನಿ. ಅರುಣ್, ಬಹು ನಿರೀಕ್ಷೆಯ ನಿಮ್ಮ ಸಿನಿಮಾ. ಅರುಣ್ ಸಾಗರ್ ಅವ್ರ ಸಿನಿಮಾ. ಇಷ್ಟು ದಿನ ಬೇರೆ ಸಿನಿಮಾದಲ್ಲಿ ಅರುಣ್ ಸಾಗರ್ ಮಾಡ್ತಾ ಇದ್ರು. ಅರುಣ್ ಸಾಗರ್ ಅವ್ರ ಸಿನಿಮಾ ರಿಂಗ್ ಮಾಸ್ಟರ್ ತುಂಬಾ ಜನಕ್ಕೆ ಕಾಡ್ತಾ ಇದೆ. ಯಾವಾಗ ಬರುತ್ತೆ? ಇದು ಜುಲೈ ಎಂಡ್ ಇಲ್ಲ ಆಗಸ್ಟ್ ಫಸ್ಟ್ ವೀಕ್. ಏನು ಒಂಥರ ಬೇರೆ ತರ ಕ್ಯಾರೆಕ್ಟರ್ ಏನೋ ಕಾಣ್ತಾ ಇದೆ ನಮ್ಗೆ. ಇಲ್ಲ, ಅದೊಂದು ಬಹಳ ಮಜವಾದ ಕ್ಯಾರೆಕ್ಟರ್. ಅದು ಆಕ್ಚುಲಿ ಹೇಳಕ್ಕಾಗಲ್ಲ, ಸಿನಿಮಾ ನೋಡಿದಾಗಲೇ ಗೊತ್ತಾಗೋದು. ನೀವೇ ಹೀರೋ? ಹಾ, ಒಂಥರ ಕತೆ ಹೀರೋ. ಕತೆ ಎಲ್ಲ ಆದ್ಮೇಲೆ ನಾವೆಲ್ಲರೂ ಹೀರೋ. ಆಕ್ಚುಲಿ ಇಟ್ಸ್ ಅ ಮೈನ್ ರೋಲ್ ನಮ್ದು. ಬಹಳ ನಾನು ಅನ್ಕೊಂಡಿದ್ದೆ ರಿಂಗ್ ಮಾಸ್ಟರ್ ಯಾರು ಅನ್ನೋದೇ ಸಿನಿಮಾ. 4 ಜನ ಇರ್ತೀವಿ, 4 ಜನ ಯಾರು ರಿಂಗ್ ಮಾಸ್ಟರ್ ಅನ್ನೋದೇ ಸಿನಿಮಾ. ಓಕೆ, ಈ ಸಿನಿಮಾ ಬಹಳ ನಿರೀಕ್ಷೆ ಇದೆ ನಿಮ್ಗೆ. ಈ ಸಿನಿಮಾ ಬಂದ್ಮೇಲೆ ಅರುಣ್ ಏನಾಗ್ತಾರೋ, ಅರುಣ್ ಸಿಗ್ತಾರೋ ಇಲ್ವೋ ನಮ್ಮ ಕೈಲಿ ಅನ್ನೋದೊಂದು ಭಯ ನಮ್ಗೆಲ್ಲ. ಹಾಗೇನಿಲ್ಲಪ್ಪ, ಯಾಕಂದ್ರೆ ತುಂಬಾ ನಿರೀಕ್ಷೆ. ಯಾಕಂದ್ರೆ ಒಬ್ಬ ಕಲಾವಿದನ ಏನೋ ಸಿಗ್ಬೇಕು ಅಂದಾಗ ಒಂದು ಒಳ್ಳೆ ಸಿನಿಮಾ ಸಿಕ್ಕಿದೆ, ನಾನೇ ಅದಕ್ಕೆ ಲೀಡ್ ರೋಲು ಅಂದಾಗ ಅದಕ್ಕಿಂತ ಜಾಸ್ತಿ ಏನು ಬೇಕು ಅನ್ಸಲ್ಲ. ಸಣ್ಣ ಪುಟ್ಟ 100 ಮಾಡಿರ್ಬೋದು, ನಿಮ್ದೇ ಸಿನಿಮಾ ಸರ್ ಅದು. ಅರುಣ್ ಸಾಗರ್ ಅವರ ಸಿನಿಮಾ ರಿಂಗ್ ಮಾಸ್ಟರ್ ತುಂಬಾ ಅದ್ಭುತವಾಗಿ ಬಂದಿದೆ. ಆ ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ. ಸಖತ್ತಾಗಿದೆ ಈ ಟ್ರೈಲರು. ಒಂದ್ಸರಿ ನೋಡ್ಕೊಂಬರೋಣ, ನೀವು ನೋಡಿ. ಅಕ್ಕಿಯಲ್ಲಿ ಅನ್ನವನ್ನು ಮೊದಲಾರು ಕಂಡವರು, ಅಕ್ಕರದ ಬರಹಕ್ಕೆ ಮೊದಲಿಗರ, ಲೆಕ್ಕವಿರಿಸಿಲ್ಲ ಜಗತ್ತನ್ನಾದಿ ಬಂಧುಗಳ ಜಸೆ ನಿನಗೆ ದಕ್ಕುವುದೇ ಮಂಕುತಿಮ್ಮ. ಪೆನ್ಸಿಲ್ ಅಣ್ಣನ ಮೊದಲನೇ ಶತ್ರು ಅಳಿಸೋ ರಬ್ಬರ್. ತಪ್ಪು ಬರೆದರೆ ಬಿಡೋದೇ ಇಲ್ಲ ಎಷ್ಟೇ ಹೇಳಿದ್ರು. ಪೆನ್ಸಿಲ್ ಅಣ್ಣನ ಎರಡನೇ ಶತ್ರು ಹೆರಿಯೋ ಮೆಂಡರ್. ಮೊಂಡಾಗಿರಲು ಬಿಡೋದೇ ಇಲ್ಲ ಎಷ್ಟೇ ಬಡ್ಕೊಂಡ್ರು. ನಾನು ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೆ ಏನನ್ನೂ ಹೇಳುವುದಿಲ್ಲ. ಬಂದ್ಬಿಡ್ಲಿ, ಬೇಗ ಬಂದ್ಬಿಡ್ಲಿ. ಒಳ್ಳೆ ಅವಕಾಶ ಬರಲಿ, ಇನ್ನೂ ಸಾಕಷ್ಟು ಅವಕಾಶ ಬರಲಿ. ಆದ್ರೆ ನಿಮ್ ಜೊತೆ ಮಾತಾಡ್ಲೇಬೇಕು ಅಂತ ನಮ್ಮ ಹತ್ರ ಒಬ್ರು ಕಾಲ್ ತಗೊಂಡಿದ್ದಾರೆ. ಅವ್ರು ನಿಮ್ ಜೊತೆ ಮಾತಾಡ್ಬೇಕಂತೆ. ಹಲೋ ಹಲೋ ಹಲೋ. ಓಕೆ, ನಾವು ತುಂಬಾ ಹೊತ್ತಿಂದ ಕಾಯ್ತಾ ನಿಮ್ ಜೊತೆ ಮಾತಾಡ್ಲೇಬೇಕು ಅಂತ ಸರ್ಪ್ರೈಸ್ ಕಾಲ್ಗಳೆಲ್ಲ ನಿಮ್ಗೆ ಬರುತ್ತೆ ಇವತ್ತು. ಯಾರ್ಯಾರು ಅಂತ ನಮಗೂ ಗೊತ್ತಾಗಿರಲ್ಲ, ಅದು ಯಾರು ಅಂತ ಆಮೇಲೆ ನೋಡೋಣ. ಯಾಕಂದ್ರೆ ಅರುಣ್ ಸಾಗರ್ ಹತ್ರ ಹಿಂಗ್ ಇಂಟರ್ವ್ಯೂ ಮಾಡಿದ್ರೆ ಚೆನ್ನಾಗಿರಲ್ಲ. ಸರ್ ಏನ್ ಸರ್ ಹಿಂಗ್ ಮಾತಾಡ್ತಾ ಇದ್ದೀರಾ, ಎಂತ ಕಲಾವಿದ್ರನ್ನ ಕೂಡಿಸ್ಕೊಂಡು ಅವ್ರು ಏನೇನ್ ಮಾಡ್ತಾರೆ, ನೀವೇನ್ ಸರ್ ಒಳ್ಳೆ ಹಿಂಗ್ ಇಂಟರ್ವ್ಯೂ ಮಾಡ್ತಾ ಇದೀರಾ ಅಂತ ಕೇಳ್ತಾ ಇದಾರೆ. ಇದು ಇಂಟರ್ವ್ಯೂ ಅಲ್ಲ, ಅವ್ರ ಜೊತೆ ನಾವು ಒಂದು ಸಂಜೆ ಕಳೀತಾ ಇದೀವಿ ಅಂತ ಹೇಳ್ತಾ ಇದೀನಿ. ಮತ್ತೆ ಆ ಆರ್ಕೆಸ್ಟ್ರಾದಿಂದ ಮುಂದಕ್ಕೆ ಬರಲಿಲ್ಲ ನಾವು. ಇಲ್ಲ, ಆರ್ಕೆಸ್ಟ್ರಲ್ಲಿ ಇದ್ದು ಬೆಳೆದವನು ನಾನು. ಒಂಥರ ಅಲ್ಲಿಂದ ರಂಗಾಯಣಕ್ಕೆ ಬಂದೆ. ರಂಗಾಯಣದಲ್ಲಿ ನಾಟಕದ ಮೂಲಕ ಬೆಳೆದೆ. ಓಕೆ, ಒಂಥರ ಬಹಳ ಮಜವಾಗಿದೆ. ನನ್ನ ಲೈಫನ್ನು ನಾನು ಚೆನ್ನಾಗಿ ಗಂಧ ತೆಗೆದಂಗೆ ತೆಗೆದುಕೊಂಡಿದ್ದೆ. ಆಮೇಲೆ ನನಗೊಂದು
ನಾನು ಚಿಕ್ಕ ಹುಡುಗ ಇರ್ತಾ ಕೊಲ್ಲೂರಲ್ಲಿ ಒಬ್ಬ ಅಘೋರಿ ಬಂದಿದ್ದ. ಅವ್ನು ಯಾವಾಗಲೂ ಒಂದು ಮಾತು ಹೇಳೋನು, ನನಗೆ ಅವ್ನು ಕಂಡ್ರೆ ಭಾಳ ಇಷ್ಟ. ಅವ್ನಿಗೆ ಬೇಕಾಗಿದ್ದ ಸ್ಟಫಿಗೆಲ್ಲ ಏನೇನು ಬೇಕೋ ಹೇಳಿದ್ರೆ ಹೋಗಿ ತಂದು ಕೊಡ್ತಿದ್ದೆ. ಬೀಡಿ ಅಂದರೆ ಕೆಲವರು ಬೀಡಿಯಲ್ಲಿ ಒಳಗಡೆ ಹಾಕಿ ಸ್ಟಫ್ ತಗೊಳ್ಳೋರು, ಆ ಥರದ ಇದು. ಅವನೊಂದು ಅಗೋರಿಗಳ ಜೊತೆ ಮಾತಾಡಿದ್ದೀರಾ? ಅಲ್ಲ, ಈಗಲೇ ಚಿಕ್ಕ ಹೇಳ್ತೀನಿ, ಅದಕ್ಕೆ ಕುಂದು ಬಿಟ್ಟಿರೋದು. ನಿಮ್ಮ ಅಗೋರಿಗಳ ಕಥೆ ಬೇರೆ ಹೇಳ್ತಾ ಇದ್ರೆ, ಕಥೆ ಬೇಕಾದಷ್ಟಿದೆ. ಹಲೋ ಹಲೋ, ನಮಸ್ಕಾರ. ನನ್ನ ಹೆಸರು ಸುರಭಿ ಅಂತ. ಸುರಭಿ ಅವರೇ ನಮಸ್ಕಾರ. ಎಲ್ಲಿಂದ ರೀ? ಬೆಂಗಳೂರು ಚಾಮರಾಜಪೇಟೆ. ಓಕೆ, ಯಾರ ಜೊತೆ ಮಾತಾಡ್ಬೇಕು ಸುರಭಿ ಅವರು? ಅರುಣ್ ಸಾಗರ್ ಜೊತೆ ಮಾತಾಡ್ಬೋದು. ಅರುಣ್ ಹೇಳಿಮ್ಮ. ನಮಸ್ಕಾರ ಸರ್. ನಮಸ್ತೆ. ನಿಮ್ ಕಾಮಿಡಿ ಹಲೋ ನೋಡ್ತಾ ಇರ್ತೀನಿ ಅವಾಗ. ಓಕೆ. ಆಮೇಲೆ ನೀವು ಸಿಂಪಲ್ ಆಗಿ ಒಂದು ಸಿಂಗಿಂಗ್ ಶೋ ನಡೆಸ್ಕೊಡ್ತೀರಾ, ಅದು ತುಂಬಾ ಚೆನ್ನಾಗಿದೆ. ಓಕೆ. ಹಾಗೆ ಇವಾಗ ನಿಮ್ದು ಹೊಸ ಫಿಲಂ ಬಂದಿದೆ. ಹೌದು, ಬರ್ತಾ ಇದೆ. ಇನ್ನ ಬಂದಿಲ್ಲ, ಬರ್ತಾ ಇದೆ. ಬಂದಾಮೇಲೆ ನೋಡ್ತೀನಿ ಸರ್. ನೋಡ್ಬೇಕು. ಅರುಣ್ ಸರ್, ಖುಷಿ ಆಗ್ತಿದೆ ತುಂಬಾನೇ. ಹೌದಾ? ಯಾಕೆ ಬರೀ ಮಾತಾಡೋದ್ರಲ್ಲೇ ಸುಸ್ತಾಗಿದ್ದೀರಲ್ಲ? ನಿಮ್ಮನ್ನ ನೋಡಿ ಇಲ್ಲಿವರೆಗೂ ನಿಮ್ಮ ಹತ್ರ ಕಾಲಲ್ಲಿ ಮಾತಾಡ್ತಿದ್ದೀನಲ್ಲ, ಅದಕ್ಕೆ ಖುಷಿ ಆಗ್ತಿದೆ. ಓ, ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಿಮ್ಮೊಂದು ಬಹುಮಾನ ಬಂದಿದೆ, ಮುಳಿಯಾ ಜ್ಯುವೆಲರ್ಸ್ ಅವರ ಆಕರ್ಷಕ ಬಹುಮಾನ. ನಿಮ್ಮ ಮನೆ ಕಳಿಸ್ತೀವಿ ಸರ್. ಮುಂದುವರ್ಸೋಣ. ಅಗೋರಿಗೆ ಬಂದಿದ್ರು. ಅವ್ರ ಜೊತೆ ಏನೋ ಮಾತಾಡ್ತಾ ಅವನೊಂದು ಮಾತು ಹೇಳಿದ್ದ ನನಗೆ. ನೀನು ಕಾಲ ಆಗೋದಕ್ಕಿಂತ ಮುಂಚೆ ನೀನು ಕಾಲಗಳನ್ನು ಸಾಯಿಸ್ತಾ ಬರ್ಬೇಕು. ಅಂದ್ರೆ ಸಮಯ ಸಾಯಿಸದೇ ಇದ್ರೆ ಓಕೆ, ನೀನು ಬೇಗ ಸತ್ತೋಗ್ತೀಯ ಅಂತ. ಅಂದರೆ ನಾವು ಪ್ರತಿ ಕ್ಷಣ ಪ್ರತಿ ನಿಮಿಷ ಏನಾರು ಮಾಡಿ ಆ ಸಮಯವನ್ನು ಸಾಯಿಸ್ತಾ ಇರಬೇಕು. ಆವಾಗ ನಮ್ಮ ಬದುಕು ತುಂಬ ಚೆನ್ನಾಗಿರುತ್ತೆ ಅಂತ. ಹಾಗಾಗಿ ನಾನು ಹಾಗೆ ಬದುಕು. ನಾನು ಈಗಲೂ ಅಷ್ಟೇ, ಎಲ್ಲಿ ಕೂತ್ರು ಸ್ಕೆಚ್ ಮಾಡ್ತಿರ್ತೀನಿ, ಒಂದೇನೋ ಮಾಡ್ತಿರ್ತೀನಿ, ಕೇಳ್ತಿರ್ತೀನಿ, ಮಾಡ್ತಿರ್ತೀನಿ. ಎಲ್ಲರೂ ಕೇಳ್ತಾರೆ ನನಗೆ, ಏನ ನೀನು ಎಲ್ಲದ್ರೊಳಗಿದೆಯಾ, ಯಾವುದನ್ನು ಕರೆಕ್ಟಾಗಿ ಮಾಡಿ. ನಾನು ಹಂಗೆ ಅಂದ್ಕೊಂಡೇ ಇಲ್ಲ. ನನ್ನೊಳಗೆ ನನ್ನನ್ನು ನಾನು ತುಂಬ ಪ್ರಯೋಗಪಡಿಸ್ಕೊತಾ ಇರ್ತೀನಿ. ನನ್ನನ್ನು ನಾನು ಬೇರೆ ಬೇರೆ ಥರದಲ್ಲಿ ನಾನು ಆವರಿಸ್ಕೊತಾ ಇರ್ತೀನಿ. ಐ ವಾಂಟ್ ಟು ಎಂಜಾಯ್ ಮೈ ಲೈಫ್. ನಾನು ಬಹಳ ಪ್ರೀತಿಸ್ಕೊತೀನಿ. ಜೊತೆ ನಾನು ಜಗತ್ತನ್ನು ತುಂಬ ಚೆನ್ನಾಗಿ ಪ್ರೀತಿಸ್ತೀನಿ. ನಾನು ಪ್ರೀತಿಸ್ತೀನಿ, ಜೊತೆಗೆ ಜಗತ್ತನ್ನು ಪ್ರೀತಿಸ್ತೀನಿ. ನನ್ನ ಜೊತೆ ಮಾತಾಡಬೇಕಾದ್ರೆ ಖಂಡಿತವಾಗ್ಲೂ ಫೋನ್ ಮಾಡಿ ಅಂತ ಇದ್ದಾರೆ ಅರುಣ್ ಸಾಗರ್ ಅವರು. ಇವ್ರಿಗೆ ಫೋನ್ ಮಾಡಿ, ನಮ್ಮ ಸಂಖ್ಯೆಗೆ ಫೋನ್ ಮಾಡಿ ನೇರವಾದ ಪ್ರಶ್ನೆಗಳನ್ನ ಕೇಳ್ಬೋದು. ನಮ್ಮ ಜೊತೆಗೆ ಇವತ್ತು ಮಾತಾಡೋಕ್ಕೆ ರೆಡಿ ಆಗಿದ್ದಾರೆ ಸರ್. ಮತ್ತೊಂದು ಸರ್ಪ್ರೈಸ್ ಕಾಲ್ ಸರ್ ನಿಮಗೋಸ್ಕರ. ಅವ್ರು ಯಾರೋ ಮಂಡ್ಯ ರಮೇಶ್ ಹೇಳ್ತಾರೆ, ಹುಡುಗಿರ್ ಕಾಲ್ ಅಂದ್ರೆ ಮಾತ್ರನೇ ಅರುಣ್ ಹೇಳೋದು ಅಂತ. ಯಾರೋ ಒಂದು ಒಳ್ಳೆ ಹುಡುಗಿ ಫೋನ್ ಮಾಡ್ಬಿಟ್ಟಿದ್ದಾರೆ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ. ಮಾತಾಡಿ ಸರ್. ನಿಮ್ಗೆ ಸರ್. ಅರುಣ, ಹಾ ಹೇಳಿ ಸರ್. ಹೇಗಿದ್ಯಾ? ಚೆನ್ನಾಗಿದ್ದೀನಿ ಸರ್. ಒಳ್ಳೆ ಹುಡುಗಿ ಹೇಳಿ ಸರ್ ಯಾರು ಅಂತ. ನೀವೆಲ್ಲಾರು ಹೇಳಿ ಸರ್ ಯಾರು ಅಂತ ಹೇಳಿ ಸರ್. ಯಾರು? ಮುರಳಿ, ನಾನ್ ನಿಮ್ಮನ್ ಕಂಡ್ರು ನನ್ ತುಂಬಾ ಇಷ್ಟ ಆಯ್ತು. ಅವ್ರ ಜೊತೆ ಮಾತಾಡಿ. ಅವ್ರ ಜೊತೆ ಬಹಳ ಚೆನ್ನಾಗಿ ಹೇಳ್ಕೊಡ್ತೀರಿ. ಮೊದಲನೇದಾಗಿ ನಿಮಗ್ ಥ್ಯಾಂಕ್ಸ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಅರುಣ ಇಸ್ ಎ ಹೇಳಿ ಗ್ರೇಟ್ ಎಂಟರ್ಟೈನರ್. ಓಕೆ ಮೇಡಮ್. ಅಂದ್ರೆ ಎಂಟರ್ಟೈನ್ ಮಾಡ್ಲಿಕ್ಕೆ ಬಹಳಷ್ಟು ಜನ ಬೇಡ, ಒಬ್ಬ ಇದ್ರೆ ಸಾಕು, ಇಬ್ಬರಿದ್ರೆ ಸಾಕು ಅಂತ ಹೇಳಿ ಸಾಬೀತ್ ಪಡಿಸ್ತವನು. ಓಕೆ. ಅವನು ಯಾವುದೇ ಸಮಾರಂಭ ಇದು ನಿರೂಪಣೆ ಮಾಡ್ತಿದ್ರೆ, ಅವನು ಒಂದ್ ಸ್ನೇಹಿತರು ಒಂದಿಬ್ರು 3 ಜನ ನಿರೂಪಣೆ ಮಾಡ್ತಿದ್ರೆ, ಐ ಆಮ್ ದ ಫಸ್ಟ್ ಪರ್ಸನ್ ಟು ಎಂಜಾಯ್. ಓಕೆ. ನೀವೆಲ್ಲ ಇಡೀ ಕರ್ನಾಟಕದ ಜನ ಅರುಣ್ ಕಾರ್ಯಕ್ರಮ ನೋಡಿ ಎಂಜಾಯ್ ಮಾಡ್ತಾರೆ. ಅಲ್ಲಿ ಟಿವಿ ನೋಡೋದು ಮುಖ್ಯ ಅಲ್ಲ, ಟಿವಿ ನೋಡ್ಕೊಂಡು ಎಷ್ಟು ಎಂಜಾಯ್ ಮಾಡ್ತಾರೆ ಅನ್ನೋದು ಅಷ್ಟೇ ಇಂಪಾರ್ಟೆಂಟು. ಸರ್ ಇವೆಲ್ಲಾರು ಹೇಳಿ ಸರ್ ಯಾರು ಅಂತ. ಸರ್ ಮುಳಿಯಾ ಜ್ಯುವೆಲರ್ಸ್ 3,000 ರೂಪಾಯಿ ಬಹುಮಾನ ಕೊಟ್ಬಿಡ್ತೀನಿ. ಹೇಳಿ ಸರ್ ಯಾರು ಅಂತ. ಇವಾಗ ಹೇಳಿ ಸರ್. 3,000 ರೂಪಾಯಿ ಗಿಫ್ಟ್ ಹೇಳಿ ಸರ್. ಹೇಳು. ಏನಪ್ಪ ಒಳ್ಳೆ ಹುಡುಗಿ ವಾಯ್ಸ್ ಖಂಡಿತ ಇಲ್ಲ ನೀವು. ಯಾರು? ಶ್ರುತಿ ನಾಯ್ಡುನಾ? ಒಳ್ಳೆ ಕಥೆ ಆಯ್ತು. ನೀವು ಯಾರು? ಎಂತ ಒಳ್ಳೆ ಹುಡುಗಿ ಮಾತಾಡ್ತಾ ಇದೀವಿ ನಾವು. ತಪ್ಪಿರ್ಬೇಕು, ಇಲ್ಲಾಂದ್ರೆ ಅವ್ನು ನನ್ನ ವಾಯ್ಸ್ ಕಂಡಿಡಿದೇ ಇರ್ತಿರ್ಲಿಲ್ಲ. ನಿಜವಾಗ್ಲೂ ಕೊಂಡ್ಬಿಡ್ತೀನಿ. ಹೇಳು. ಹೇಳಕ್ ಚಾನ್ಸೇ ಇಲ್ಲ ಮೇಡಮ್. ಹೇಳು. ಹೇಳಕ್ ಚಾನ್ಸೇ ಇಲ್ಲ. ಗೊತ್ತಾಗ್ತಿಲ್ಲ ನನಗೆ. ಆಕ್ಚುಲಿ ವೇಣು ಗೊತ್ತು. ವೇಣು ಗೊತ್ತಾ? ಆಕ್ಚುಲಿ ವೇಣು ಗೊತ್ತು, ತಾರಾ ಗೊತ್ತಿಲ್ಲ ನನಗೆ. ತಾರಾ ಗೊತ್ತಾಗಬೇಕು ಅಂದ್ರೆ ನಾನು ಅವಳ ಕಾಲಿಗೆ ಬೀಳ್ಬೇಕು ಹಿಂಗೆ. ತಾರಾ ಅವರೇ, ಅರುಣ್ ಸಾಗರ್ ಅವರು ನಮ್ಮ ಜೊತೆಗಿದ್ದಾರೆ ಇವತ್ತು. ಏನ್ ಅನಿಸ್ತಾ ಇದೆ? ಮುರಳಿ, ತುಂಬಾ ಹೇಳಿದ್ರೆ ಹೊಗಳ್ಬಹುದು ಅನ್ಸುತ್ತೆ, ಬಟ್ ಆದ್ರೆ ಎಂತ ಆರ್ಟಿಸ್ಟ್ ಅಂದ್ರೆ, ನಾನು ಆಕ್ಟರ್ ಬಗ್ಗೆ ಹೇಳ್ತಿಲ್ಲ, ಆರ್ಟಿಸ್ಟ್. ಎಷ್ಟು ಬೇಗ ಚಿತ್ರ ಬಿಡಿಸ್ತಾನೆ ಅಂತಂದ್ರೆ, ಮತ್ತೆ ಏನಾದ್ರು ಒಂದು ಸಣ್ಣ ವೇಸ್ಟ್ ಅಲ್ಲಿ ಒಂದು ಸಣ್ಣ ವೇಸ್ಟ್ ಪೇಪರ್ ಸಿಕ್ಕಿದ್ರೆ ಅದ್ರಲ್ಲಿ ಏನೋ ಒಂದು ಬೊಮ್ಮೆ ಮಾಡ್ಬಿಡ್ತಾನೆ. ಅಲ್ಲೇನೋ ಜೇಡಿಮೆಂಟ್ ಅದ್ರಲ್ಲಿ ಒಂದು ಏನೋ ಮಾಡ್ಕೊಟ್ಬಿಡ್ತಾನೆ. ಅಯ್ಯೋ, ಮಾತಾಡ್ ಮಲ್ಲಿಗೆಯಲ್ಲಿ ನಾವು ಎಂಜಾಯ್ ಮಾಡ್ತಿದ್ವಿ. ಅಪ್ಪ ಅದಾದ್ಮೇಲೆ ಅವ್ನ್ ಮನೆಗ್ ಬಂದ್ರೆ ಮತ್ತೆ ಎಲ್ಲಾರು ಇದ್ರೆ, ಇಟ್ ಈಸ್ ಫುಲ್ ಆಫ್ ಲೈಫ್. ನಕ್ಕು ಅವನ್ ಏನ್ ನಗುತ್ತ. ನನಗಂತೂ ನಾನ್ ದೊಡ್ಡ ಫೂಲ್ ಅಂತ ಎಲ್ರಿಗೂ ಗೊತ್ತು, ಬಟ್ ನಾನು ಇನ್ನೂ ಫೂಲ್ ಮಾಡಿ ನಗ್ತಾ ಇರ್ತಾನೆ. ನನಗೆ ಐ ಲವ್ ಹಿಮ್.
ಅಂಡ್ ಹೋಲ್ ಮೈ ಫ್ಯಾಮಿಲಿ ಲವ್ಸ್ ಹಿಮ್. ಥ್ಯಾಂಕ್ ಯು. ನನಗೇನು ಅಂದ್ರೆ ಇವ್ರ ಯಜಮಾನ್ರು ಬಹಳ ಒಳ್ಳೆ ಸ್ನೇಹಿತ, ಓಕೆ, ಬಹಳ ಹಳೆ ಸ್ನೇಹಿತ. ನಂಗೆ ತಾರಾನು ಅಷ್ಟೇ, ತಾರಾನ ಬೆಳವಣಿಗೆನೂ ಅಷ್ಟೇ ಬಹಳ ಕಷ್ಟಪಟ್ಟು ಬಂದು ಈಗ ನಿಜವಾಗ್ಲೂ ಎಲ್ಲರ ಜೊತೆ ನಿಂತ್ಕೊಳ್ಳೋದಿಲ್ಲ, ಕಷ್ಟಕ್ಕೆ ಸರಿಯಾಗಿ ಒಬ್ಬನ ಜೊತೆ ನಿಂತ್ಕೊಳ್ಳೋದು. ಕಲಾವಿದರಾಗಿ ಫೇಮಸ್ ಆಗೋದು ಬೇರೆ, ಪ್ರತಿಭೆ. ಆದ್ರೆ ಇನ್ನೊಬ್ಬರು ಕಷ್ಟಕ್ಕೂ ನಿಂತ್ಕೊಂಡು ಯಾರಿಗೆ ಏನಾಗಿದೆ, ಏನ್ ತೊಂದರೆ ಆಗಿದೆ ಅಂತ ನಿಂತ್ಕೊಂಡು ಅದನ್ನೂ ನೋಡಿ ಎಲ್ಲರನ್ನೂ ನೋಡುವ ಕಣ್ಣುಗಳಿದೆಯಲ್ಲ, ಅದು ನಮ್ಮ ತಾರರಿಗಿದೆ ನಿಜವಾಗ್ಲು. ಥ್ಯಾಂಕ್ ಯು ತಾರಾ ಮೇಡಮ್ ಅವರೇ. ಥ್ಯಾಂಕ್ ಯು ತಾರಾ ಅವರೇ. ಥ್ಯಾಂಕ್ ಯು ತಾರಾ. ಮುರಳಿ, ಥ್ಯಾಂಕ್ ಯು. ಥ್ಯಾಂಕ್ ಯು. ಇನ್ನೊಂದು ಸರ್ಪ್ರೈಸ್ ಕಾಲ್ ಕಾಣ್ತಾ ಇದೆ. ಏನ್ ಸರ್ ನಿಮ್ಗೆ 1 hour ಅವ್ರು ಹೇಳ್ದೆ ಅರ್ಧ ಗಂಟೆ ಸಾಲಲ್ಲ ಅಂತ. ಪುನೀತ್ಗೆ ನಾನು ಮಾತೇ ಕೇಳಲ್ಲ, ಇನ್ನೊಂದು ಕಾಲ್ ಇದೆ ಅದನ್ನು ತಗೋಬೇಕು. ಹಲೋ 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 ಹಲೋ, ಇದೊಂದು ಯಾವ್ದೋ ಕಾಲು, ಇದು ನಿಮ್ ಜೊತೆ ಮಾತಾಡ್ಲೇಬೇಕಂತೆ. ಯಾರಪ್ಪ ಅದು? ಒಳ್ಳೆ ಹುಡುಗಿ ಇವರು. ಅಯ್ಯೋ, ಉದ್ದ ಜಡೆಯ ಒಳ್ಳೆ ಹುಡುಗಿ. ಹೌದಾ? ಹೋಗ್ಲಿ. ಹಲೋ, ಮಾತಾಡಿ ಮೇಡಮ್. ಹಲೋ ಅರುಣ್. ಹಾಯ್, ಹಾಯ್, ಹೌ ಆರ್ ಯು? ಫೈನ್. ನನ್ನ ಹೆಂಡ್ತಿ. ನಿಮ್ ಹೆಂಡ್ತಿನ ಗೊತ್ತಾಗುತ್ತೆ? ಇದೊಂದೇ ಕಳ್ಳಿ ಸರ್ ಅವಾಗಿಂದ. ಓಕೆ, ಇನ್ನ ಲಾಸ್ಟ್ ಮೇಡಮ್ ಅರುಣ್ ಅವ್ರು ಬಂದು ಕೂತಿದ್ದಾರೆ. ಅರುಣ್ ಅವ್ರ ಬಗ್ಗೆ 1 ನಿಮಿಷ ನೀವು ಮಾತಾಡ್ಲೇಬೇಕು ಮೇಡಮ್. ಆಯ್ತು, ಹೇಳಿಮ್ಮ. ಏನ್ ಹೇಳಿದ್ರು ಅವ್ರು? ಇಸ್ ಅ ವೆರಿ ವಂಡರ್ಫುಲ್ ಪರ್ಸನ್, ತುಂಬಾ ಒಳ್ಳೆ ಮನುಷ್ಯ. ಓಕೆ, ಉದ್ದ ಜಡೆ ಇವಾಗ ಇದೆಯಾ, ಕಟ್ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಇಲ್ಲ, ಕಟ್ ಮಾಡ್ಕೊಂಡಿದೀನಿ. ಅವ್ರ ತಲೆ ನನ್ನ ಉದ್ದ ಜಡೆ ಹಾಗೆ ಇದೆ. ಓಕೆ 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 ಓಕೆ. ಯಾವಾಗ ನೋಡಿದ್ರು ನಿಮ್ಮ ಉದ್ದ ಜಡೆನ ಅವರು? ಎಲ್ಲಿ ನೋಡಿದ್ರು ನಿಮ್ಮ ಉದ್ದ ಜಡೆನ? ಎಲ್ಲಿ ನೋಡಿದ್ರು ಅವರು? ಚಿತ್ರಕಲಾ ಪರಿಷತ್. ಚಿತ್ರಕಲಾ. ನೀವು ಪರಿಷತ್ತಿನ ವಿದ್ಯಾರ್ಥಿನ? ಹಾ, ಚಿತ್ರಕಲಾ ಪರಿಷತ್ ವಿದ್ಯಾರ್ಥಿ ನಾನು. ಓಕೆ, ಕಡೆದಾಗಿ ನಿಮ್ಮ ಯಜಮಾನ್ರ ಬಗ್ಗೆ ಹೇಳಿ, ಏನಾದ್ರು ಟೈಮ್ ಆಗ್ತಿದೆ ಬೇಗ. ಏನಿಲ್ಲ, ಅವ್ರು ತುಂಬಾ ಒಳ್ಳೆ ಮನುಷ್ಯ. Okay. ಆಮೇಲೆ ಅವ್ರ ಜೊತೆ ಇರೋದೇ ಇಟ್ಸ್ ಅ ಬ್ಲೆಸ್ಸಿಂಗ್ ನನ್ಗೆ. Okay. ಅಂಡ್ ಐ ಲವ್ ಹಿಮ್ ಟು ದ ಕೋರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಸರ್, ಕಾರ್ಯಕ್ರಮ ಮುಗಿಸ್ಬೇಕು. ನಿಮ್ಗೆ ವೆಜ್ ನಾನ್ ವೆಜ್? ನೀವು? ನಾನು ವೆಜ್ಜು ಮತ್ತೆ ನಾನ್ ವೆಜ್. ತಗೊಳ್ಳಿ ಸರ್, ನಿಮ್ಗೋಸ್ಕರ ನಾನ್ ವೆಜ್ ಪುಸ್ತಕ. ಮುಳಿಯಾ ಜ್ಯುವೆಲರ್ಸ್ ಅವರ ಒಂದು ಆಕರ್ಷಕ ಗಿಫ್ಟ್ ವೋಚರು, ಒಂದು ಬೆಳ್ಳಿಯ ಲಕ್ಷ್ಮಿ ನಿಮ್ಮನೆಗೆ ಬರಲಿ ಈ ವರ್ಷ. ಒಳ್ಳೆ ಸಕ್ಸಸ್ ಆಗಲಿ ನಿಮ್ಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸಿದೀವಿ. ಮತ್ತೆ ನಾಳೆ ಇನ್ನೊಂದು ಸೆಲೆಬ್ರಿಟಿ ಜೊತೆ ಕೂತ್ಕೊಳ್ತಾ ಇದೀವಿ. ಮತ್ತೆ ಸಿಗೋಣ. ಅಲ್ಲಿ ತನಕ